ಇದು ವೀರ್ಯದ ಪ್ರಮಾಣ ಹೆಚ್ಚು ಮಾಡೋದಕ್ಕೆ ಈ ಥರ ಫುಡ್ಸ್, ಡ್ರೈ ಫ್ರೂಟ್ಸ್ ಆ ಥರ ನಮ್ಮ ಹೊರೆ ಹೋಗ್ತಾರೆ ತುಂಬ. ಇವಾಗೆಲ್ಲ ಯೂಟ್ಯೂಬ್ ನೋಡಿ ತುಂಬ ಮೆಸೇಜ್ ಬರ್ತಾರೆ. ಅದೆಲ್ಲ ತಪ್ಪು ತಿಳುವಳಿಕೆನ, ನೀವು ಅದ್ರ ಬಗ್ಗೆ ಏನು ಹೇಳ್ತೀರಾ? ಬಹಳಷ್ಟು ತಪ್ಪು ತಿಳುವಳಿಕೆ. ನಾವು ಆಹಾರ ತುಂಬ ಡ್ರೈ ಫ್ರೂಟ್ಸ್ ತೊಗೊಂಡ್ಬಿಟ್ರೆ, ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಎಲ್ಲ ತಿಂದುಬಿಟ್ರೆ ನಮ್ಗೆ ವೀರ್ಯ ಉತ್ಪತ್ತಿ ತುಂಬ ಚೆನ್ನಾಗಿ ಆಗಿಬಿಡತ್ತೆ. ಅದರಿಂದ ನಮಗೆ ಏನೂ ತೊಂದರೆ ಆಗಲ್ಲ. ತುಂಬ ಜನರಲ್ಲಿದೆ. ಕೆಲವಿಂದ ಅದರಿಂದ ಉಪಯೋಗಗಳು, ನಮಗೆ ದೇಹದ ಆರೋಗ್ಯಕ್ಕೆ ನಮ್ಗೆ ಬೇಕಾದ ಪೋಷಕಾಂಶಗಳು, ನಾರಿನ ಅಂಶಗಳು ಮತ್ತು ಪ್ರೋಟೀನ್ಸು ಅಥವಾ ಜಿಡ್ಡಿನ ಅಂಶ ಇದೆಲ್ಲ ನಮ್ಮ ದೇಹಕ್ಕೆ ಸಿಕ್ಕಿದ್ರೂ ಕೂಡ ಬರೀ ಒಂದು ಡ್ರೈ ಫ್ರೂಟ್ಸ್ ತೊಗೊಂಡ್ಬಿಡೋದ್ರಿಂದನೇ ವೀರ್ಯದ ಉತ್ಪತ್ತಿ ತುಂಬ ಚೆನ್ನಾಗಿ ಆಗಿಬಿಡುತ್ತೆ ಅನ್ನೋದನ್ನು ಅದು ಒಂದು ತಪ್ಪು ತಿಳುವಳಿಕೆ. ಕೆಲವು ಇದನ್ನು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ, ದೇಹದಲ್ಲಿ ಕೆಲವು ಹಾನಿಕಾರಕ ವಸ್ತುಗಳನ್ನು ಅದು ತಡೆಗಟ್ಟತ್ತೆ. ಕೆಲವು ಈಗ ಬಾದಾಮಿ, ವಾಲ್ನಟ್ಸು ಇಂಥವೆಲ್ಲ ತೊಗೊಂಡಾಗ, ಮತ್ತು ತುಂಬ ಜಾಸ್ತಿ ಅದನ್ನೆಲ್ಲ ದ್ರಾಕ್ಷಿ, ಗೋಡಂಬಿಗಳಿಗೆ ತೊಗೊಂಡ್ರೂ ಕೂಡ ಅದರಿಂದನೇ ಅದರದ್ದೇ ಆದ ಒಂದು ತೊಂದರೆಗಳಾಗತ್ತೆ. ದಿನಕ್ಕೆ ಒಂದು 3-4 ಬಾದಾಮಿ, ಒಂದು ವಾಲ್ನಟ್ಟು ಈ ಥರದ್ದೆಲ್ಲ ತೊಗೊಂಡ್ರೆ ತಪ್ಪೇನಿಲ್ಲ. ಅದು ಕೂಡ ಒಂದು ಪೋಷಕಾಂಶಗಳಲ್ಲಿ ಒಂದು ಭಾಗವಾಗತ್ತೆ. ಆದ್ದರಿಂದ ಅದು ಅದರಿಂದನೇ ನಾವು ತುಂಬ ಅದನ್ನು ತೊಗೊಂಡ್ಬಿಟ್ರೆ ವೀರ್ಯದ ಪ್ರಮಾಣ, ಗುಣಮಟ್ಟ ಜಾಸ್ತಿ ಆಗಿಬಿಡತ್ತೆ ಅನ್ನೋದು ಬಹಳ ದೊಡ್ಡ ತಪ್ಪು ತಿಳುವಳಿಕೆ.